ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ಎಂ.ಆರ್. ಹುಲಿನಾಯಕ್ರವರು ಮಾತನಾಡುತ್ತಾ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಲೈಡ್ ಹೆಲ್ತ್ ಸೈನ್ಸ್ಗೆ ಹೆಚ್ಚುತ್ತಿರುವ ಬೇಡಿಕೆ ಮತ್ತು ಮಾನ್ಯತೆ ಮತ್ತು ಜಾಗತಿಕ ಮಟ್ಟದಲ್ಲಿ ಹೆಚ್ಚುತ್ತಿರುವ ಅವಕಾಶಗಳನ್ನು ಸದುಪಯೋಗ ಪಡಿಸಿಕೊಳ್ಳಲು ಇದೊಂದು ಉತ್ತಮ ವೇದಿಕೆಯಾಗಿದೆ. ಇದರಲ್ಲಿ ಶ್ರೀದೇವಿ ವಿದ್ಯಾಸಂಸ್ಥೆಯ 22 ವಿದ್ಯಾರ್ಥಿಗಳು, 23 ಬೋಧಕ ವರ್ಗದವರು ಹಾಗೂ 19 ತಾಂತ್ರಿಕ ಸಿಬ್ಬಂದಿ ಸೇರಿದಂತೆ ಒಟ್ಟು 64 ಸದಸ್ಯರನ್ನೊಳಗೊಂಡ ಬೋಧನಾ ಮತ್ತು ತಾಂತ್ರಿಕ ನಿಯೋಗ ಸಮ್ಮೇಳನದಲ್ಲಿ ಭಾಗವಹಿಸುತ್ತಿದೆ. ಆರೋಗ್ಯ ಸೇವೆ ಮತ್ತು ಮೆಡಿಕಲ್ ಸೈನ್ಸ್ ಮತ್ತು ಜಾಗತಿಕ ಸಹಯೋಗ ಉತ್ತೇಜಿಸುವುದು, ಅಲೈಡ್ ಆರೋಗ್ಯ ವಿಜ್ಞಾನದ ವಿವಿಧ ಶಾಖೆಗಳಲ್ಲಿ ನಡೆಯುತ್ತಿರುವ ಸಂಶೋಧನೆಗಳ ಬಗ್ಗೆ ಸಮನ್ವಯ ಸಾಧಿಸುವುದು, ವಿಶ್ವದಲ್ಲಿರುವ ವಿವಿಧ ಸಂಸ್ಥೆಗಳ ನಡುವಿನ ಶೈಕ್ಷಣಿಕ ಸಂಬಂಧವನ್ನು ಬಲಪಡಿಸುವ ಉದ್ದೇಶ ಹೊಂದಲಾಗಿದೆ ಎಂದು ಹೇಳಿದರು. ಇನ್ನು ಈ ಸಮ್ಮೇಳನದಲ್ಲಿ ದೇಶ ವಿದೇಶದ ಅನೇಕ ತಜ್ಞರು ಭಾಗವಹಿಸಲಿದ್ದು, ಇಲ್ಲಿ ವಿವಿಧ ವಿಷಯಗಳ ಮೇಲೆ ತಜ್ಞರಿಂದ ಭಾಷಣ, ಸಂಶೋಧನಾ ಪ್ರಬಂಧ ಮಂಡನೆ, ಪರಸ್ಪರ ವಿಚಾರ ವಿನಿಮಯ ನಡೆಯಲಿದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ಎಂ.ಆರ್. ಹುಲಿನಾಯಕ್ರವರು ಸ್ಪಷ್ಟಪಡಿಸಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅಲೈಡ್ ಹೆಲ್ತ್ ಸೈನ್ಸ್ ಇನ್ಚಾರ್ಜ್, ನನ್ನ ಬಲಗಡೆ ಡಾಕ್ಟರ್ ಲಾವಣ್ಯವರು ಅಲೈಡ್ ಹೆಲ್ತ್ ಇನ್ಚಾರ್ಜು ಮತ್ತು ಆಫ್ಥಲ್ಮಾಲಜಿದ್ದಾರೆ. ಡಾಕ್ಟರ್ ಕೃಷ್ಣ ಅಲೈಡ್ ಹೆಲ್ತ್ ಸೈನ್ಸಸ್ ಪ್ರಿನ್ಸಿಪಾಲ್ರು, ಡಾಕ್ಟರ್ ಚಂದ್ರಶೇಖರ್ ಅವರು ಪ್ರೊಫೆಸರ್ ಆ್ಯಂಡ್ ವೈಸ್ ಪ್ರಿನ್ಸಿಪಾಲ್ SIT. ಮತ್ತೊಂದು ಸಲ ತಮಗೆಲ್ಲ ಸ್ವಾಗತ ಕೊಡ್ತಾ, ನಮಗೆ ಒಂದು ಮುಖ್ಯ ವಿಷಯದ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಎಂದು ನಾವು ಏಪ್ರಿಲ್ 3, 4, 5 3 ದಿನಗಳ ಕಾಲ ಶ್ರೀದೇವಿ ಅಲೈಡ್ ಹೆಲ್ತ್ ಸೈನ್ಸಸ್ನ ಮತ್ತು ಮಲೇಷ್ಯಾದ ಮಾಸಾ ಯೂನಿವರ್ಸಿಟಿ ಸಂಯೋಗದೊಂದಿಗೆ ನಮ್ಮ ರಾಜ್ಯದಲ್ಲಿ ಮೊದಲ ಬಾರಿಗೆ ಮತ್ತು ದೇಶದಲ್ಲಿ ಮೊದಲ ಬಾರಿಗೆ ಅಲೈಡ್ ಹೆಲ್ತ್ ಸೈನ್ಸಸ್ಸು ಮತ್ತು ಬೇರೆ ದೇಶಗಳ ಯೂನಿವರ್ಸಿಟಿಗಳೊಂದಿಗೆ ಒಂದು ಸಂಯೋಜಿತವಾಗಿ ಒಂದು ಸೆಮಿನಾರ್ ಕಂಡಕ್ಟ್ ಮಾಡುವಂಥದ್ದು, ಒಂದು ಎಕ್ಸ್ಚೇಂಜ್ ಆಫ್ ಥಾಟ್ಸು, ಎಕ್ಸ್ಚೇಂಜ್ ಆಫ್ ಸ್ಟಡೀಸ್ ಇದನ್ನೆಲ್ಲ ಮಾಡುವಂಥ ಒಂದು ಮೊದಲ ಬಾರಿನ ಪ್ರಯತ್ನ ನಾವು ಮಾಡ್ತಾಯಿದ್ದೇವೆ. ತಮಗೆಲ್ಲ ಗೊತ್ತಿದ್ದಂತೆ ಅಲೈಡ್ ಹೆಲ್ತ್ ಸೈನ್ಸಿಗೆ ಇತ್ತೀಚಿನ ದಿನಗಳಲ್ಲಿ ಭಾಳಷ್ಟು ಪ್ರಾಮುಖ್ಯತೆ ಸಿಗ್ತಾಯಿದೆ. 20-30 ವರ್ಷದ ಮೆಡಿಕಲ್ ಬಗ್ಗೆ ಅಥವಾ ಆಸ್ಪತ್ರೆಗಳ ಬಗ್ಗೆ ಗೊತ್ತಿದ್ದವರಿಗೆ ನಾವು ಮೊದಲು ನೋಡ್ತಾ ಇದ್ದದ್ದು ಡಾಕ್ಟ್ರುಗಳು, ನರ್ಸಸ್ಸು, ಹೆಚ್ಚು ಅಂತಂದರೆ ಲ್ಯಾಬೊರೇಟರಿ ಟೆಕ್ನಾಲಜಿಸ್ಟು, ಮತ್ತೊಬ್ಬರು ಎಕ್ಸ್ರೇ ಟೆಕ್ನಿಷಿಯನ್ಸ್, ಇಷ್ಟದ್ದನ್ನು ನಾವು ಮಾತ್ರ ನೋಡ್ತಾ ಇದ್ದೀವಿ. ನರ್ಸಸ್ ಅಂತೂ ಖಂಡಿತವಾಗಿ ಡಾಕ್ಟರ್ ಜೊತೆ ಪ್ರತಿಯೊಂದರಲ್ಲಿ ಭಾಗವಹಿಸ್ತಾ ಇದ್ದೀವಿ. ಟೆಕ್ನಾಲಜಿ ಇಂಪ್ರೂವ್ ಆದಂಗೆ ನಮ್ಮಲ್ಲಿ ಹೊಸ ವಿಜ್ಞಾನಗಳು, ಹೊಸ ಇಂಜಿನಿಯರಿಂಗ್ಗಳ ಆವಿಷ್ಕಾರಗಳು, ಹೊಸ ಮಷಿನರಿಗಳು, ಆ ಮಷಿನರಿಗಳ ಆಧಾರದ ಮೇಲೆ ನ್ಯೂ ಟೆಕ್ನಾಲಜಿ ಬಂದು ಡಾಕ್ಟರ್ಗಳು ಅನೇಕ ಹೊಸ ವಿಚಾರಗಳಲ್ಲಿ ತಜ್ಞರಾದರು. ಅವರು ಎಷ್ಟು ತಜ್ಞರಾದಂದರೆ, ಇಂದು ನಾವು ಹಾರ್ಟ್ ಆಪ್ರೇಷನ್ನು, ಎಂಜಿಯೋಪ್ಲಾಸ್ಟಿ, ಹಾಗೆ ಸ್ಟೆಂಟ್ ಅಳವಡಿಕೆಗಳು, ಈ ರೀತಿ ಮತ್ತು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡುವಂಥದ್ದು, ಡಯಾಲಿಸಿಸ್ ಮಾಡುವಂಥದ್ದು, ಈ ರೀತಿ ಬೇರೆ ಫೀಲ್ಡ್ನೊಳಗೆ ವಿಜ್ಞಾನದಲ್ಲಿ ದೊಡ್ಡ ಕ್ರಾಂತಿ ಆಗೋದ್ರ ಪರಿಣಾಮವಾಗಿ ಡಾಕ್ಟರ್ಗಳಿಗೆ ಸಹಾಯಕರಾಗಿ ಹೆಚ್ಚು ಸಮಯ ಡಾಕ್ಟರ್ಗಳ ಸಮಯವನ್ನು ಉಳಿತಾಯ ಮಾಡೋದ್ರಲ್ಲಿ ಅವರಿಗೆ ಪೂರಕವಾಗಿ ಕೆಲಸ ಮಾಡುವಂಥ ಅನೇಕ ತಜ್ಞರುಗಳು ಇಂದು ಕಾಣ್ತಾ ಇದ್ದೀವಿ. ಆ ತಜ್ಞರುಗಳಲ್ಲಿ ಬೇರೆ ಹಾಸ್ಪಿಟಲ್ಗಳಲ್ಲಿ, ಕಾಲೇಜುಗಳಲ್ಲಿ ಭಾಳಷ್ಟು ಹೊಸ ಟೆಕ್ನಾಲಜಿಸ್ಟ್ ಹೊರ ಬರ್ತಾ ಇದ್ದಾರೆ, ಕೋರ್ಸ್ಗಳು ಬರ್ತಾಯಿದೆ. ಇದರ ಮ್ಯಾಗ್ನಿಟ್ಯೂಡ್ ಕಂಡುಕೊಂಡು ಭಾರತ ದೇಶದ ಮೊನ್ನೆ ಬಜೆಟ್ನಲ್ಲಿ ತಾವು ನೋಡಿರ್ಬೋದು, ಕೇಂದ್ರ ಸರ್ಕಾರ ನಮಗೆ ಆಶ್ವಾಸನೆ ಕೊಟ್ಟಿದೆ. ಸುಮಾರು 1 ಲಕ್ಷದಷ್ಟು ಅಲೈಡ್ ಹೆಲ್ತ್ ಸೈನ್ಸ್ ಗ್ರ್ಯಾಜುಯೇಟ್ಸ್ಗೆ ನಾವು ಪ್ರೋತ್ಸಾಹ ಕೊಡ್ತೀವಿ ಅಥವಾ ಅವ್ರನ್ನ ಅಬ್ಸಾರ್ವ್ ಮಾಡ್ಕೊಳ್ತಾ ಇದ್ದೀವಿ. ನಿನ್ನೆ ತಾನೇ ನಾನು ಇವತ್ತಿನ ಪೇಪರ್ನಲ್ಲಿ ನೋಡ್ತಾ ಇದ್ದೆ, ದಿನೇಶ್ ಗುಂಡೂರಾವರು ನಮ್ಮ ರಾಜ್ಯದಲ್ಲಿ ಸುಮಾರು 1500ರಷ್ಟು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸುಮಾರು ಕೇವಲ ಮೆಡಿಕಲ್ ಟೆಕ್ನಾಲಜಿ, ಲ್ಯಾಬೊರೇಟರಿ ಟೆಕ್ನಾಲಜಿಸ್ಟಿಗೆ ಅಪಾಯಿಂಟ್ ಮಾಡ್ಕೊಳ್ತಾರೆ. ಬರೀ ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಾಲಜಿ ಇಷ್ಟು ಜನ ನಾವು ಅಪಾಯಿಂಟ್ಮೆಂಟ್ ಮಾಡ್ಕೊಳ್ತಂತ ಹೇಳಿದ್ರ ಜೊತೆಯಲ್ಲಿ ಇಂದು ಅನೇಕ ಟೆಕ್ನಾಲಜಿಸ್ಟ್ಗಳ ಕೋರ್ಸ್ಗಳಿದ್ದವು ಮತ್ತು ಅಂಥ ಜಾಗಗಳು ಖಾಲಿ ಇದೆ.